ಸಾಯಿ ಮಂದಿರ ಇದರ 3ನೇ ವರ್ಷದ ಉದ್ಘಾಟನಾ ಸಮಾರಂಭದ ಈ ಭವ್ಯವಾದ ದೇವ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಪರಮ ಪೂಜ್ಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಅದೇ ರೀತಿ ಈ ನಾಡಿನ ಎಲ್ಲರ ನೆಚ್ಚಿನ ನಾಯಕರು, ನನ್ನ ಆತ್ಮೀಯ ಸಹೋದರರು, ಸ್ನೇಹಿತರು ಆದಂಥ ರಾಜವಣ್ಣವರೇ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯಮಾನ್ಯರುಗಳೇ, ಹಾಗೂ ಈ ಕಾರ್ಯಕ್ರಮಕ್ಕೆ ಸಾಕ್ಷೀಭೂತರಾದಂತಹ ಸಾಯಿನಾಥನ ಭಕ್ತಾದಿಗಳೇ, ಟೈಮು ಭಾಳ ಆಗೈತಿ. ಇನ್ನು ಮಾತಾಡೋರು ಪರಮ ಪೂಜ್ಯರು ಮಾತಾಡೋದು ಭಾಳ ಇದೆ. ನಟಿಯರು ಬಂದಿದ್ದಾರೆ, ಎಲ್ಲ ನಟಿಯರು, ಅವರು ಕೂಡ ಮಾತಾಡೋದಿದೆ. ನಾನು ಒಂದು ಹೇಳೋಕೆ ಇಷ್ಟಪಡ್ತೀನಿ, ಈ ಮಣ್ಣು ನಾನು ಕಂಡಂತೆ ಹಲವಾರು ರತ್ನಗಳದಾವು, ಆದರೆ ಈ ಮಣ್ಣು ನಾನು ಅತ್ಯಂತ ಹತ್ತಿರದಿಂದ ಕಂಡಂತೆ 3 ರತ್ನಗಳಿಗೆ, 3 ನಕ್ಷತ್ರಗಳಿಗೆ ಜನ್ಮ ನೀಡೈತಿ. ಒಂದು ವೇದಿಕೆಯಲ್ಲಿದ್ದಾರೆ ರಾಜವಣ್ಣವರು, ಇನ್ನೊಂದು ನನ್ನ ಆತ್ಮೀಯ ಸಹೋದರರು, ಈ ಭಾಗದ ಕಣ್ಮಣಿ, ಬೆಂಗಳೂರಿನಲ್ಲಿ ಈವರೆಗೆ 50,000 ಫ್ಲ್ಯಾಟ್ಗಳನ್ನು ನಿರ್ಮಾಣ ಮಾಡುವುದರ ಮೂಲಕ ದಾಖಲೆಯನ್ನು ಬರೆದಿರುವಂತಹ ಡಾಕ್ಟರ್ SP ದಯಾನಂದ್, DS ಮ್ಯಾಕ್ಸ್ ಪ್ರಾಪರ್ಟಿಯ ಸಂಸ್ಥಾಪಕರು. 3ನೇದವರು ಈ ಮಹಾರಾಜ್ ದಿಗ್ಗಿ ಅವರು. ಇವರು ಜೀವನ ಭಾಳ ಸರಳವಾಗಿರಲಿಲ್ಲ. ಇವ್ರದ್ದು ಆರಂಭಿಕ ಜೀವನ ಇವತ್ತಿನ ದಿವಸ ಇಷ್ಟು ಎತ್ತರಕ್ಕೆ ಕಾಣ್ತಾ ಇದ್ದಾರೆ, ಇಷ್ಟು ನಕ್ಷತ್ರಗಳಾಗಿ ಮಿನುಗ್ತಾ ಇದ್ದಾರೆ. ಆದರೆ ಇವರ ಜೀವನ ಬಹಳ ಕಷ್ಟದಿಂದ ಮೇಲ್ಗಡೆ ಬಂದು ಇವತ್ತಿನ ದಿವಸ ಅವರು ಹುಟ್ಟಿದಂತಹ ಊರುಗಳಲ್ಲಿ ಒಂದು ಮಾದರಿ ವ್ಯಕ್ತಿಗಳಾಗಿ ಬೆಳೆದು ನಿಂತಿದ್ದಾರೆ. ಇವತ್ತಿನ ದಿವಸ ಬೆಂಗಳೂರಲ್ಲಿ ಬೇಕಾದ್ ಮಾಡ್ಬೋದಾಗಿತ್ತು ಮಹಾರಾಜ್ ದಿಗ್ಗಿ ಅವರು, ಆದರೆ ಇಲ್ಲಿ ಬಂದು ದೇವಸ್ಥಾನ ಯಾಕೆ ಕಟ್ಟಿದ್ದಾರೆ ಅಂತಂದ್ರೆ, ಇವತ್ತು ಒಂದು ಈ ಎಲ್ಲ ಬಡ ಮಕ್ಕಳಿಗಿರ್ಬೋದು, ರೈತಾಪಿ ಮಕ್ಕಳಿಗಿರ್ಬೋದು, ಯಾರು ಕೂಡ ವಂಚಿತರಲ್ಲ. ಅವರವರ ಬಳಿ ಇರುವಂತಹ ಸೌಲಭ್ಯಗಳನ್ನು ಉಪಯೋಗಿಸಿಕೊಂಡಲ್ಲಿ ಇವತ್ತಿನ ದಿವಸ ಮಹಾರಾಜ್ ದಿಗ್ಗಿ ಅಂತವರು, ರಾಜವಣ್ಣಂತವರು, ನಮ್ಮ ದಯಾನಂದವರು ಪ್ರತಿಯೊಂದು ಮನೆಯಲ್ಲಿ ಹುಟ್ಟಬಹುದು ಅಂತ ತೋರಿಸ್ಕೊಳ್ಳೋಕೆ ಇವತ್ತಿನ ದಿವಸ ಇಂತಹ ಕಾರ್ಯಕ್ರಮಗಳ ಮೂಲಕ ಎಲ್ಲರನ್ನ ಪ್ರೇರೇಪಿಸ್ತಿದ್ದಾರೆ. ಇದು ಒಂದು ಪ್ರೇರೇಪಣೆ ಆಗಲಿ ಅಂತ ಹೇಳ್ತಾ, ಇವತ್ತಿನ ದಿವಸ ನನಗೂ ಕೂಡ ಇಂತಹ ಒಂದು ಕಾರ್ಯಕ್ರಮಕ್ಕೆ ಸಾಯಿಬಾಬಾನ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮಹಾರಾಜ್ ದಿಗ್ಗಿ ಸಹೋದರರಿಗೆ, ಇಬ್ರಾಹಿಂಪುರ ಗ್ರಾಮದ ಸಮಸ್ತ ಗ್ರಾಮಸ್ಥರಿಗೆ ಎಲ್ಲರಿಗೂ ವಂದನೆಗಳ ಸಲ್ಲಿಸ್ತಾ ನಾನು 2 ಮಾತುಗಳು ಮುಗಿಸ್ತೀನಿ. ನಮಸ್ಕಾರ.